ಯಾಕಂದ್ರೆ ಸಿಂಪಲ್ ಇತ್ತು ಡಿ ಕೆ ಶಿ ಅವ್ರಿಗೆ. ಸಿದ್ದರಾಮಯ್ಯರು ಹೇಳಿದ ಜನರನ್ನು ತೆಗೆದುಕೊಂಡ ಅದರ ಮಂತ್ರಿಮಂಡಲ ವಿಸ್ತರಣೆ ಮಾಡಿದರೆ ಇವತ್ತು ಆ ಮಂತ್ರಿಮಂಡಲದ ಗದ್ದಲ ಹೇಳ್ತಿರಲ್ಲ. ಜೊತೆಗೆ ಅಧಿಕಾರಕ್ಕೆ ನಾಳೆ ಮತ್ತೊಬ್ಬರು ಇಲ್ಲೇ ವಿರೋಧಿ ಹುಡ್ತಾ ಇರಲಿಲ್ಲ ಅಂತ ಅದನ್ನು ಮಾಡಲಾರ್ದ ಸ್ವಂತ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀರಪ್ಪ. ನಾನು ಇವತ್ತಿನ ರಾಜಕೀಯದಲ್ಲಿ ಸ್ವತಂತ್ರವಾಗಿ ನೀವು ಯಾವುದೇ ಪಕ್ಷದಲ್ಲಿರ್ರಿ, ಬಿ ಜೆ ಪಿಯಲ್ಲಿರ್ರಿ, ಕಾಂಗ್ರೆಸ್ನಲ್ಲಿರ್ರಿ, ಜೆ ಡಿ ಎಸ್ನಲ್ಲಿರ್ರಿ, ಹೈಕಮಾಂಡದ ಮಾತನ್ನು ಅಲ್ಲೇ ಬೆಳೆದಂಥ ನಾಯಕರ ಮೀರಿ ನೀವು ಅಧಿಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೈಕಮಾಂಡ್ ಆಶೀರ್ವಾದನ ಡಿ ಕೆ ಶಿ ಅವರು ಸಿ ಎಮ್ ಆದರು ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಹೈಕಮಾಂಡ್ಗೆ ಸಹಿತ ಬಗ್ಗಲಾರದ ವ್ಯಕ್ತಿ ಯಾರು ಇದ್ರೆ ಸಿದ್ದರಾಮಯ್ಯನವರು. ಆದರೂ ಅವ್ರು ಏನೋ ಒಂದು ಯಾವುದೋ ಒತ್ತಡಕ್ಕೆ ಬಗ್ಗಿದ್ರು, ಆಯ್ತು ಮುಗಿದವ್ರು ರಾಜಕೀಯ ಅನ್ನೋಂಗೆ ಕಾಲು ಬಿದ್ದ ಕಾಲು ಮುಚ್ಕೊಂಡಾಗ ಡಿ ಕೆ ಶಿ ಅವ್ರು ಏನೋ ಮಾಡಿದರು. ಆದ ನಂತರದಲ್ಲಿ ಹೆಚ್ಚು ನೋಡ್ರಿ ಈಗ ಪೂರ್ತಿ ಟಗ್ ಆಫ್ ವಾರ್, ದಲಿತ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತುಗಳು ಮಾತಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಈ ಹೊಸ ಒಂದು ದಾಳದ ಇದು ಡಿ ಕೆ ಶಿ ಅವರಿಗೆ ತೊಂದರೆ ಕೊಡುವಂಥದ್ರಲ್ಲಿ ಎರಡು ಮಾತಿಲ್ಲ. ಅದು ಅಲ್ಲಗಲಿಕ್ಕೂ ಆಗೋದಿಲ್ಲ, ಬಿಡಲಿಕ್ಕೂ ಆಗೋದಿಲ್ಲ, ವಿರೋಧ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಪರಮೇಶ್ವರ್ ಅವರು ಇವ್ರಿಗಿಂತ ಸೀನಿಯರ್ ಡಿ ಕೆ ಶಿ ಅವ್ರಿಗಿಂತಲೂ. ಮತ್ತು ಈಗ ನಾನೇ ಡಿ ಸಿ ಎಮ್ ಮಾಡಿದ್ದು ನಮ್ಮ ಪರಮೇಶ್ವರ್ ಮಾತನ್ನು ಮಾತಾಡ್ತಾ ಇದ್ದಾರೆ. ಸಿ ಎಮ್ಮನ ಮಾಡಬೇಕು ಅನ್ನೋದು ವಿಚಾರ ಐತೆ ಒಂದು ಮಾತು ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಸಿದ್ದರಾಮಯ್ಯನವರು ಈ ಹೊಸ ಒಂದು ಚಿಂತನೆ ಯಾಕೆ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ಗೊತ್ತದ ಸತೀಶ್ ಅವರು ಇವತ್ತು ರಾಜಕೀಯ ಸಾಕಷ್ಟು ಬೆಳೆದು ನಿಂತಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಅವತ್ತು ಒಳ್ಳೆಯ ಹೆಸರದ ಅವ್ರದ್ದು. ಮತ್ತು ಅವ್ರನ್ನ ಬಿಟ್ಟ ಹಿಂದುಳಿದ ಮತ್ತು ದಲಿತ ಒಂದು ಮೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ತಮ್ಮ ಮಗನ ಕಳಿಸೆ. ಯಾಕಂದರೆ ಯತೀಂದ್ರ ಒಂದು ಹೆಜ್ಜೆ ಇರ್ತಾರಪ್ಪ ಅಂದ್ರೆ ಅದ್ರ ಹಿಂದೆ ಇರೋದು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು. ಅವ್ರನ್ನ ಕಳಿಸಿ ಮಿಡ್ ನೈಟ್ದ ಬೆಟ್ ಮಾಡಿಸಿ ಮತ್ತು ವಿಶ್ವಾಸ ತೆಗೆದುಕೊಂಡ ಒಂದಿನ ಹೊಸ ರಾಗ ಶುರು ಮಾಡಿದರು. ಅದಕ್ಕೆ ಅವರು ಸ್ಪಂದಿಸಿದಾರೆ ಅಂತ ಅನ್ನಿಸ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ತಾವಾಗಿರೋ ಈ ಒಂದು ಸಮಸ್ಯೆ ಹೇಳ್ಕೊಂಡ್ಬಿಟ್ರು. ಹೇಗೋ ಹೇಳೋ ದೂರ ಬಂದಿದ್ರು ಅವರು. ರಾಜನ್ ಅವ್ರನ್ನ ಬಿಟ್ಟ, ಸತೀಶ್ ಅವ್ರನ್ನ ಬಿಟ್ಟ, ಅದರಲ್ಲೂ ಮುಖ್ಯವಾಗಿ ಜೆ ಡಿ ಎಸ್ನಿಂದ ಬಂದಂಥವ್ರು ಮಹದೇವಪ್ಪನವರು ಮತ್ತು ನಮ್ಮ ಇವರು ಸಿದ್ದರಾಮಯ್ಯನವರು. ಎಚ್ ಎ ಮಹದೇವಪ್ಪನವ್ರನ್ನ ಬಿಟ್ಟು ಮತ್ತೊಂದು ಮೊದಲಿನ ತಪ್ಪನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಅಂದ್ರೆ ಸಿದ್ದರಾಮಯ್ಯರ ಏನು ಶಕ್ತಿ ಇತ್ತು ಅದನ್ನು ಕಟ್ ಮಾಡುವಂಥ ಕೆಲಸ ಮಾಡಿದರು. ಒಂದು ಕಡೆ ಸತೀಶ್ ಅವ್ರನ್ನ ಕೂಡ ಜಕ್ಕೊಳ್ಳೋಂಗೆ ಮಾಡಿದರು ತಾತ್ಕಾಲಿಕವಾಗಿ. ಅದರ ಎಚ್ ಸಿ ಮಹದೇವಪ್ಪನವ್ರನ್ನ ಅವರು